ಹಲೋ ಹಾಯ್, ದಿಸ್ ಇಸ್ ರಘು ಎಸ್ ಎಸ್ ಫ್ರಮ್ ಎಲ್ ಎಮ್ ಆರ್ ಸೊಲ್ಯೂಷನ್. ಸೊ ನೀವು ಡೂಪ್ಲಿಕೇಟ್ ಪಾನ್ ಕಾರ್ಡ್ ತೆಗೆದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಟೆಕ್ನಿಕ್ ತೋರಿಸ್ಕೊಡ್ತೀನಿ. ಕಸ್ಟಮರ್ ಬರ್ತಾರೆ, ಪಾನ್ ಕಾರ್ಡ್ ಕಳ್ಕೊಂಡಿರ್ತಾರೆ, ಅವ್ರ ಹತ್ರ ಡೂಪ್ಲಿಕೇಟ್ ಪಾನ್ ಕಾರ್ಡ್ ಇರುತ್ತೆ. ಸೊ ನಮ್ಮ ವೆಬ್ಸೈಟ್ನಲ್ಲಿ ಒಂದು ಸಿಂಪಲ್ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀವಿ. ಸೊ ಪಾನ್ ಕಾರ್ಡ್ ಫಾರಮ್ ಅಂತ ಲೆಫ್ಟ್ ಸೈಡ್ ಕಾಣ್ತಿದೆ, ರೈಟ್ ಸೈಡ್ ಒಂದು ಡೂಪ್ಲಿಕೇಟ್ ಪಾನ್ ಕಾರ್ಡ್ ಇರುತ್ತೆ. ಸಪೋಸ್ ಆ ಪಾನ್ ಕಾರ್ಡ್ನಲ್ಲಿ ನೀವು ಡೀಟೇಲ್ಸ್ ಎಂಟ್ರಿ ಮಾಡ್ದಂಗೆ ಪಾನ್ ಕಾರ್ಡ್ ಮೇಲೆ ಎಂಟ್ರಿ ಹೋಗ್ತಾ ಇರುತ್ತೆ. ಸೊ ಎಮರ್ಜೆನ್ಸಿ ಪರ್ಪಸ್ಸಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಪಾನ್ ಕಾರ್ಡ್ ಡಾಟಾಸ್ ಎಲ್ಲ ಇರುತ್ತೆ, ಬಟ್ ಒರಿಜಿನಲ್ ಪಾನ್ ಕಾರ್ಡ್ ಇರಲ್ಲ, ಕಳ್ಕೊಂಡಿರ್ತಾರೆ. ಅಂಥ ಟೈಮ್ನಲ್ಲಿ ನಾವು ಪಾನ್ ಕಾರ್ಡನ್ನ ಈ ರೀತಿ ಡೂಪ್ಲಿಕೇಟ್ ತೊಗೋಬೋದು. ಇದು ಒರಿಜಿನಲ್ ಅಲ್ಲ, ಸೊ ಡೂಪ್ಲಿಕೇಟ್ ಪಾನ್ ಕಾರ್ಡ್. ಬಟ್ ಏನಿರುತ್ತೆ ಇದರಲ್ಲಿ ಸೇಮ್ ಡಾಟಾಸ್, ಒರಿಜಿನಲ್ ಪಾನ್ ಕಾರ್ಡಲ್ಲಿ ಏನು ಡಾಟಾಸ್ ಇರುತ್ತೆ ಅದೇ ಡಾಟಾಸ್ ಇರುತ್ತೆ. ನಾವು ಫೋಟೋ ಅಪ್ಲೋಡ್ ಮಾಡ್ಕೋಬೋದು, ಸಿಗ್ನೇಚರ್ ಅಪ್ಲೋಡ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಡೌನ್ಲೋಡ್ ಪ್ರಿವ್ಯೂ PDF ಅಂತ ಇರುತ್ತೆ. ಡೌನ್ಲೋಡ್ ಪ್ರಿವ್ಯೂ PDF ಮಾಡಿಕೊಂಡು ನಾವು ಪಾನ್ ಕಾರ್ಡನ್ನು ಪ್ರಿಂಟ್ ತಗೊಂಡು ಸ್ಮಾರ್ಟ್ ಕಾರ್ಡ್ ಅಥವಾ ಒಂದು ಲ್ಯಾಮಿನೇಷನ್ ಎಮರ್ಜೆನ್ಸಿ ಪರ್ಪಸ್ಸಿಗೆ ಇದನ್ನು ತಗೊಂಡು ಯೂಸ್ ಮಾಡ್ಬೋದು. ಕಸ್ಟಮರ್ ಕನ್ಸೆಂಟ್ ಇದಕ್ಕೆ. ಸೊ ಇದರಲ್ಲಿ ಆಲ್ರೆಡಿ ಅವ್ರ ಹತ್ರ ಒಂದು ಪಾನ್ ಕಾರ್ಡ್ ಇರುತ್ತೆ, ಜೆರಾಕ್ಸು, ಒರಿಜಿನಲ್ ಇರಲ್ಲ. ಅಂಥ ಟೈಮ್ನಲ್ಲಿ ಎಮರ್ಜೆನ್ಸಿಗೆ ತೊಗೊಳ್ಳಿ. ಸೊ ಅದಾದಮೇಲೆ ನೀವು ಗೌರ್ನಮೆಂಟ್ ವೆಬ್ಸೈಟಿಗೆ ಹೋಗಿ, ಗೌರ್ನಮೆಂಟ್ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಒರಿಜಿನಲ್ ಮನೆಗೆ ಪೋಸ್ಟಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ಹೋಲೋಗ್ರಾಮ್ ಇರಲ್ಲ, ಸೊ ಹಂಗಾಗಿ ಡೂಪ್ಲಿಕೇಟ್ ಇರುತ್ತೆ. ಎಮರ್ಜೆನ್ಸಿ ಪರ್ಪಸ್ ಇದು ಯೂಸ್ ಆಗುತ್ತೆ ಕಸ್ಟಮರ್ಸ್ಗಳಿಗೆ. ಓಕೆ, ಥ್ಯಾಂಕ್ ಯು. ಸೊ ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಹೇಳಿ, ಲಿಂಕ್ ಕೊಡ್ತೀವಿ. ಇದು ಆ್ಯನ್ಯುವಲ್ ಚಾರ್ಜಸ್ ಬಂದುಬಿಟ್ಟು 199 ಪ್ಲ್ಯಾನ್ ಇರುತ್ತೆ. ಸೊ 199 ಪೇ ಮಾಡಿ ಇದರ ಲಿಂಕ್ನ ನೀವು ತೊಗೊಳ್ಳಿ. ಎಷ್ಟು ಬೇಕಿದ್ರೂ ಅನ್ಲಿಮಿಟೆಡ್ ಪಾನ್ ಕಾರ್ಡ್ ತೊಗೋಬೋದು. ಥ್ಯಾಂಕ್ ಯು.